ಹಾಯ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ, ಪ್ರತಿ ಸಲವೂ ಮನೆ ಕ್ಲೀನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲಲ್ವ. ಅದರಲ್ಲೂ ಮಕ್ಕಳಿದ್ದವರ ಮನೆ ಅಂತೂ ಯಪ್ಪ ಕೇಳೋಕ್ಕೆ ಹೋಗ್ಬಾರ್ದಲ್ವ. ಹಾಗೆ ನೋಡಿ, ಸನಿ ಕೂಡ ನೈಟೆಲ್ಲ ಮನೆ ಯಾವ ರೀತಿ ಮಾಡಿದ್ನಂದರೆ ಬೆಳಗ್ಗೆ ಎದ್ದು ನೋಡೋಕ್ಕಾಗ್ತಿರ್ಲಿಲ್ಲ. ಆ ರೀತಿ ಮಾಡಿದ್ದ. ಅದನ್ನೆಲ್ಲ ಬೆಳಗ್ಗೆನೇ ಎದ್ದು ಕ್ಲೀನ್ ಮಾಡಿಕೊಂಡು ಅವನು ಎದ್ದಷ್ಟಕ್ಕೆ ನೀಟಾಗಿ ಕಸ ಹೊಡ್ಕೊಂಡ್ಬಿಟ್ರೆ ಅವನಿಗೂ ಆಟ ಆಡೋಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ರೀಸನ್ಗೆ ನೀಟಾಗಿ ಕಸ ಬಳಿತಿದ್ದೀನಿ. ನೋಡಿ, ಅವನು ಕೂಡ ನಾನು ರಂಗೋಲಿ ಹಾಕ್ತೀನಮ್ಮ ಅಂತೇಳಿ ನೈಟೆಲ್ಲ ರಂಗೋಲಿ ಎಲ್ಲ ಮನೆ ತುಂಬ ಚಲಿಬಿಟ್ಟಿದ್ದ. ನೋಡಿ, ಈಗ ನಾನೆಲ್ಲನೂ ಬಳಿತಾ ಇದ್ದೀನಿ. ಹಾಗೆ ಇಷ್ಟೆಲ್ಲ ಮಾಡಿದರೂ ಕೂಡ ಅವನು ಮತ್ತೆ ಎದ್ದ ತಕ್ಷಣವೇ ಮತ್ತೆ ಫುಲ್ ಅದೇ ಥರನೇ ಮಾಡ್ತಾನೆ. ಮಕ್ಕಳಿರೋ ಮನೆ ಅಲ್ವಾ, ಏನೂ ಮಾಡೋಕ್ಕಾಗಲ್ಲ. ಅವರು ಅದಿದು ಮಾಡ್ತಾನೆ ಇರ್ತಾರೆ, ನಾವು ಕ್ಲೀನ್ ಮಾಡ್ತಾನೆ ಇರಬೇಕು. ಹಾಗೆ ನಾನು ಕೂಡ ಕ್ಲೀನ್ ಮಾಡ್ಕೊತಿದ್ದೀನಿ. ನೋಡಿ, ಬೇಗ ಬೇಗ ಅವನು ಎದ್ದಷ್ಟೇ ಕೆಲಸ ಮಾಡ್ಕೊಂಡ್ರಾಯ್ತು ಅನ್ನೋ ರೀಸನ್ಗೆ ಮಾಡ್ತಾಯಿದ್ದೀನಿ. ಹಾಗೆ ಬೆಳಗ್ಗೆನೇ ಎದ್ಬಿಟ್ಟು ಸ್ವಲ್ಪ ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ರೆ ಆಯ್ತು ಅಂತೇಳಿ ಹಾಕ್ತಿದ್ದೀನಿ. ಗಿಡಗಳು ಕೂಡ ತುಂಬ ಚೆನ್ನಾಗೇ ಹತ್ಕೊಂಡಿದ್ದಾವೆ. ತುಳಸಿ ಗಿಡ ಆಗಲಿ, ರೋಸ್ ಗಿಡ ಆಗಲಿ, ತುಂಬ ನಾನು ತಂದಾಗ ಇಷ್ಟು ಪುಟ್ವಿದ್ವಿ, ಇಷ್ಟು ಚೆನ್ನಾಗಿ ಹೈಟಿಗೆ ಬೆಳೆದಿದ್ದಾವೆ. ನಾನು ಇಷ್ಟು ಚೆನ್ನಾಗಿ ಬೆಳೀತಾವೆ ಅಂತ ಅಂದ್ಕೊಂಡೇ ಇರಲಿಲ್ಲ. ತುಂಬ ಚೆನ್ನಾಗಿ ಬರ್ತಿದ್ದಾವೆ. ಇನ್ನೂ ತರಬೇಕು ತುಂಬಾ ಗಿಡ, ಬಟ್ ನನಗೆ ಹೋಗೋಕ್ಕಾಗ್ತಿಲ್ಲ. ತರ್ತೀನಿ, ತಂದು ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ನೋಡಿ, ಹಾಗೆ ಹೊಸ್ಲಿಗೆ ನೀರು ಹಾಕಿ ರಂಗೋಲಿ ಹಾಕೋಣ ಅಂತ ಹಾಕ್ತಿದ್ದೀನಿ. ನೋಡಿ, ಬೆಳಗಿನ ಜಾವ ನನ್ನ ಮನೆ ಮುಂದೆ ರಂಗೋಲಿ ಹಾಕೋಕ್ಕೆ ಪ್ಲೇಸ್ ಇಲ್ಲ. ಅಲ್ಲಿ ಬೋರ್ವೆಲ್ ಇರೋದ ಕಾರಣ ನಾವು ನೀಟಾಗಿ ಮ್ಯಾಟ್ ಹಾಕ್ಕೊಂಡ್ಬಿಟ್ಟಿದ್ವಿ. ಹಾಗಾಗಿ ನಾನು ಹೊಸ್ಲಿಗೆ ಹಾಕ್ತೀನಿ. ನೆಕ್ಸ್ಟ್ ಪೂಜೆ ಮಾಡುವಾಗ ಹೊಸ್ಲಿ ಎಲ್ಲ ತೊಳೆದಿರ್ತೀನಲ್ವ, ಹಾಗೆ ಪೂಜೆ ಮಾಡ್ಕೊತೀನಿ. ನೋಡಿ, ಹಾಗೆ ಏನಪ್ಪ ಇವಳು ಈ ಥರ ರಂಗೋಲಿ ಹಾಕ್ತಿದ್ದಾಳೆ ಅಂದ್ಕೋಬೇಡಿ. ತುಂಬಾ ಗಾಳಿ ಇತ್ತು, ರಂಗೋಲಿನಿ ಹೊಸ್ಲಿಗೆ ಕೂಡ್ತಾನೆ ಇರಲಿಲ್ಲ. ಹಾಗೋ ಹೀಗೋ ಹೇಗೋ ಮಾಡಿ ಕೊನೆಗೆ ಹಾಕಿದೆ. ನೋಡ್ತಿರ್ಬೋದು, ನೀವು ಅಬ್ಸರ್ವ್ ಮಾಡ್ತಿರ್ಬೋದು. ಪದೇನೇ ಹಾಕ್ತಿದ್ದೀನಿ ನಾನು, ಯಾಕಂದರೆ ತುಂಬಾ ಗಾಳಿ ಬೀಸ್ತಿರೋದ್ರಿಂದ ರಂಗೋಲಿ ಕೂಡ್ತಾನೆ ಇರಲಿಲ್ಲ. ಹಾಗಾಗಿ ಈ ಥರ ಆಯಿತು ಅಷ್ಟೇ. ಹಾಗೆ ಸ್ವಲ್ಪ ಟೀ ಕುಡ್ಕೊತ ಹೊರಗಡೆ ತಂಪಾಗಿತ್ತಲ್ಲ, ತುಂಬ ಗಾಳಿ ಬೀಸ್ತಿತ್ತು. ಹಾಗಾಗಿ ಸ್ವಲ್ಪ ನೋಡ್ಕೊತ ನೆಮ್ಮದಿಯಿಂದ ನೋಡ್ತಾ ಕುಂತಿದ್ದೆ. ಸನಿ ಎದ್ದರೆ ಈ ಥರ ನನಗೆ ಪೀಸ್ಫುಲ್ಲಾಗಿರೋಕ್ಕಾಗಲ್ಲ. ಅಂದರೆ ಇರ್ಬೋದು, ಬಟ್ ಮಗು ಎದ್ದ ತಕ್ಷಣವೇ ಆಗಲ್ಲಲ್ವ. ಅವನು ಅದು ಕೊಡು ಇದು ಕೊಡು ಅಂತಿರ್ತಾನೆ ಅಂತೇಳಿ ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡಿದ್ದೆ. ಹಾಗೆ ನೋಡಿ, ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಜಾಸ್ತಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ, ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಸ್ನಾನ ಮಾಡಿ ಪೂಜೆ ಎಲ್ಲ ಮಾಡ್ಕೊತಿದ್ದೀನಿ. ನೋಡಿ, ಅಷ್ಟರಲ್ಲಿ ಸನಿ ಕೂಡ ಎದ್ದ. ನನಗೆ ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹಾಗೆ ನಾವು ರಾತ್ರಿಗೆ ಸನಿ ಬರ್ಡೇಗೆ ಶಾಪಿಂಗ್ ಇತ್ತು ಅಂತ ಹೇಳಿದ್ನಲ್ವ, ಹಾಗಾಗಿ ಅದಕ್ಕೋಸ್ಕರನೇ ಬಂದಿದ್ವಿ. ನೋಡಿ, ನೀಟಾಗಿ ಸನಿಗೆಲ್ಲ ಬಟ್ಟೆ ಅದೆಲ್ಲ ತೊಗೊಂಡ್ವಿ. ನಾನು ನೆಕ್ಸ್ಟ್ ಲಾಗಲ್ಲಿ ಅದನ್ನು ಕೂಡ ಖಂಡಿತವಾಗಿ ಶೇರ್ ಮಾಡ್ಕೊತೀನಿ. ಹಾಗೆ ಹೊರಟ್ವಿ. ಸನಿ ಕೂಡ ಬಟ್ಟೆ ಚೆನ್ನಾಗಿ ಸಿಕ್ಕು ಬರ್ಡೇಗೆ. ಆದರೆ ಈ ಲಾಗಲ್ಲಿ ನಾನು ಶೇರ್ ಮಾಡ್ಕೊಳ್ಳಲ್ಲ, ನೆಕ್ಸ್ಟ್ ಲಾಗಲ್ಲಿ ನಾನು ಖಂಡಿತ ಶೇರ್ ಮಾಡ್ಕೊತೀನಿ. ನಾನೇ ಯಾವ ಬಟ್ಟೆ ತೊಗೊಂಡೆ, ಸನ್ನಿ ಯಾವ ಬಟ್ಟೆ ತೊಗೊಂಡ ಅಂತ. ಸನ್ನಿಗೆ ಡೆಕೋರೇಷನ್ ಮಾಡಬೇಕಂತೇಳಿ, ಬರ್ಡೇ ಡೆಕೋರೇಷನ್ ಅಂತ ಹೇಳಿದ್ನಲ್ವ, ಹಾಗಾಗಿ ಅದನ್ನು ಮಾತಾಡೋಣ ಅಂಥೇಳಿ ಬರ್ಡೇ ಹಾಲಿಗೆ ಬಂದಿದ್ವಿ. ಬಟ್ ಹಾಲಲ್ಲಿ ಮಾಡ್ತಿಲ್ಲ, ಮನೇಲೇ ಮಾಡ್ತಿರೋದು. ಬಟ್ ಬುಕ್ ಮಾಡಿ ಹೋಗೋಕೆ ಬಂದಿದ್ವಿ. ಹಾಗೆ ನೋಡಿ, ಇಲ್ಲಿ ಸ್ವಲ್ಪ ಮಾಲ್ಗೂ ಹೋಗಿದ್ವಿ. ಕೆಲಸ ಅಂದರೆ ಸ್ವಲ್ಪ ಇದು ಐಟಮ್ಸ್ ತೊಗೊಳೋದಿತ್ತು, ಹಾಗಾಗಿ ಹೋಗಿದ್ವಿ. ಸನಿ ಕೂಡ ತನ್ನ ಶಾಪಿಂಗ್ ಎಲ್ಲ ಮಾಡಿಕೊಂಡ, ಚಾಕ್ಲೇಟ್ ಎಲ್ಲ. ಹಾಗೆ ನೋಡಿ, ಫೈನಲ್ ಆಗಿ ತುಂಬಾ ಲೇಟ್ ಆಗಿತ್ತಲ್ವ, ಊಟ ತೊಗೊಂಡು ಹೋಗ್ಬಿಡೋಣ, ರಾತ್ರಿಯಲ್ಲಿ ಮತ್ತೆ ಅಡುಗೆ ಮಾಡೋದಾಗಲ್ಲ ಅಂತ ಊಟ ತೊಗೊಂಡು ಬಂದ್ವಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.